ತುಮಕೂರು ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: ರೈತರ ಬದುಕಿಗೆ ಆಸರೆಯಾಗಿರುವ ಹೈನೋದ್ಯಮಕ್ಕೆ ಸರ್ಕಾರ ಹೆಚ್ಚಿನ ನೆರವು ನೀಡಬೇಕು. ಹಾಲಿನ ದರ ಹೆಚ್ಚಳದೊಂದಿಗೆ ಪ್ರೋತ್ಸಾಹ ಧನವನ್ನ ಪ್ರತಿ ತಿಂಗಳು ನೀಡುವ ಕೆಲಸವಾಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಹಿರಿಸಾವೆಯಲ್ಲಿ 71ನೇ ಸಹಕಾರ ಸಪ್ತಾಹದಲ್ಲಿ ಹೇಳಿದರು. ಸರ್ವರು ಸಮಾನರು, ಸರ್ವರಿಗೂ ಸಮಾನತೆ ಸಿಗಬೇಕೆಂಬ ಆಶಯದೊಂದಿಗೆ ತಾಲೂಕಿನಲ್ಲಿ ನೂತನ ಸಂಘಟನೆ ಕರ್ನಾಟಕ ದಲಿತ ಸಮನ್ವಯ ಸಮಿತಿ ಆರಂಭ. ಸಮಿತಿಯಡಿ ಕಾಲೇಜು ಮಕ್ಕಳಿಗೆ ಜಾನಪದ ಕಲೆ ಕಟ್ಟಿಕೊಡುವ ಕೆಲಸ. ಸಂಘಟನೆಗೆ ಹಲವರ ಶುಭ ಹಾರೈಕೆ. ಚನ್ನರಾಯಪಟ್ಟಣ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಚುನಾವಣೆ. ಅಧ್ಯಕ್ಷರಾಗಿ ಬಿಸಿಎಂ ಇಲಾಖೆಯ ಜಗನ್ನಾಥ್ ಗೌಡ, ಖಜಾಂಚಿಯಾಗಿ ಆರೋಗ್ಯ ಇಲಾಖೆಯ ಕೃಷ್ಣೇಗೌಡ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಶಿಕ್ಷಣ ಇಲಾಖೆಯ ಪ್ರಮೋದ್ ಅವಿರೋಧ ಆಯ್ಕೆ. ನೂತನ ಪದಾಧಿಕಾರಿಗಳಿಗೆ ನಿರ್ದೇಶಕರಿಂದ ಅಭಿನಂದನೆ. ವಾರ್ತೆಗಳ ವಿವರ. ರೈತರ ಬದುಕಿಗೆ ಆಸರೆ ಹೈನೋದ್ಯಮ. ಅದನ್ನೇ ನಂಬಿ ಬದುಕನ್ನ ಸಾಗಿಸುತ್ತಿರುವ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ನೀಡುವಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ. ರೈತರಿಗೆ ಪ್ರತಿ ತಿಂಗಳು ತಪ್ಪದೇ ಪ್ರೋತ್ಸಾಹ ಧನ ನೀಡಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಸರ್ಕಾರವನ್ನ ಆಗ್ರಹ ಮಾಡಿದರು. ತಾಲೂಕಿನ ಹಿರಿಸಾವೆಯಲ್ಲಿನ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏರ್ಪಡಿಸಿದ್ದ ತಾಲೂಕಿನ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಎಲ್ಲಾ ರೀತಿಯ ಅಗತ್ಯ ವಸ್ತುಗಳು, ದಿನಚರಿ ಪದಾರ್ಥಗಳ ಬೆಲೆ ಹೆಚ್ಚಾಗಿದೆ. ಆದರೆ ರೈತರಿಂದ ಕೊಳ್ಳುವ ಹಾಲಿನ ದರ ಮಾತ್ರ ಕಡಿಮೆ ಇದೆ. ಪ್ರತಿ ಲೀಟರ್ ಹಾಲಿನ ದರವನ್ನ 42 ರೂಪಾಯಿಗೆ ಹೆಚ್ಚಿಸಿದರೆ ಉತ್ಪಾದಕರಿಗೆ ಅನುಕೂಲವಾಗಲಿದೆ. ಕೆಎಂಎಫ್ ಈ ಬಗ್ಗೆ ಗಮನ ಹರಿಸಬೇಕು ಎಂದ ಅವರು, ಹಿರಿಸಾವೆ ಡಿಸಿಸಿ ಬ್ಯಾಂಕ್ ಶಾಖೆಯಲ್ಲಿ ಶೀಘ್ರದಲ್ಲೇ ಎಟಿಎಂ ಕೇಂದ್ರ ತೆರೆಯಲಾಗುವುದು. ಸಹಕಾರ ಕ್ಷೇತ್ರದ ಮೂಲಕ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ನೀಡಲಾಗಿದೆ. ಈ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ತಿಂಗಳ, ವಾರದ ಬಡ್ಡಿ ಕಟ್ಟುವವರ ಸಂಖ್ಯೆ ಕಡಿಮೆಯಾಗಿದೆ. ಸಂಘಗಳಿಗೆ ನೀಡಿರುವ ಸಾಲ ಸಕಾಲಕ್ಕೆ ಮರುಪಾವತಿ ಆಗುತ್ತಿದೆ. ಇದನ್ನ ಚಾಚು ತಪ್ಪದೆ ಮುಂದುವರಿಸಿಕೊಂಡು ಹೋಗಬೇಕು. ಇದರಿಂದ ಸಹಕಾರ ತತ್ವದಡಿ ಎಲ್ಲರಿಗೂ ನೆರವು ಸಿಗಲಿದೆ ಎಂದರು. ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ನಾಗರಾಜು ಮಾತನಾಡಿ, ಜಿಲ್ಲಾ ಬ್ಯಾಂಕ್ನಲ್ಲಿ ಅಪಘಾತದಲ್ಲಿ ಮೃತಪಟ್ಟ ರೈತರಿಗಾಗಿ ಮರಣ ಪರಿಹಾರ ನಿಧಿ ಸ್ಥಾಪನೆ ಮಾಡಲಾಗಿದ್ದು, ಪ್ರತಿ ರೈತರಿಗೆ 2 ವರ್ಷಕ್ಕೆ 60,000 ರು ವಿಮೆ ಕಟ್ಟಲಾಗುತ್ತಿದೆ. ಇದುವರೆಗೆ ಜಿಲ್ಲೆಯಲ್ಲಿ ಮೃತರಾದ ರೈತ ಕುಟುಂಬಗಳಿಗೆ 1,37,00,000 ರು ನಗದು ನೀಡಲಾಗಿದೆ. 2024ನೇ ಅವಧಿಯಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ 7 ರೈತ ಕುಟುಂಬಗಳಿಗೆ ತಲಾ 1,00,000 ರುಗಳ ಚೆಕ್ ಅನ್ನ ಇಂದು ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ ವಿಎನ್ ರಾಜಣ್ಣ ಮಾತನಾಡಿ, ಸಹಕಾರ ಕ್ಷೇತ್ರದಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಕೃಷಿಯಿಂದ ನಷ್ಟ ಹೊಂದಿದ ರೈತರನ್ನ ಹೈನುಗಾರಿಕೆ ಕೈ ಹಿಡಿದಿದೆ. ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಬೆಳೆ ಸಾಲವೂ ಹೆಚ್ಚು ಅನುಕೂಲವಾಗಿದೆ ಎಂದರು. ರೆಕಾರ್ಡ್ ರೂಮ್ ಮುಂದೆ ನಿಲ್ಲುವಂತ ಅವಕಾಶ ಇಲ್ಲ. ಇದು ಚನ್ನರಾಯಪಟ್ಟಣ ಮಾಡೆಲ್ ಆಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿದೆ ಚನ್ನರಾಯಪಟ್ಟಣ ತಾಲೂಕು ಆಫೀಸ್. ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ಹೆಂಗೆ ವಾಟ್ಸಾಪ್ನಲ್ಲಿ ನಾವು ಯಾವ್ಯಾವ ಊರಲ್ಲಿದ್ದೀವಿ ಮಾಹಿತಿ ಗೊತ್ತಾಗುತ್ತೋ, ನಿಮ್ಮ ರೆಕಾರ್ಡ್ ಏನೇನಿದೆ ಅನ್ನೋದು ನೀವು ಮೊಬೈಲ್ನಲ್ಲಿ ಪಡ್ಕೊಳ್ತಕ್ಕಂಥದಕ್ಕೆ ಕೇವಲ 10 ರಿಂದ 12 ತಿಂಗಳ ಸುಮಾರು 12 ಜನ ಡಾಟಾ ಆಪರೇಟರ್ ಮೂಲಕ, ಪ್ರಿಂಟರ್ ಮೂಲಕ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದೆ. ಈಸಿ ಮೂವ್ಮೆಂಟ್. ಯಾವುದೇ ಒಂದು ರೆಕಾರ್ಡ್ ನನ್ನ ಹತ್ರ ಇದೆ, ಯಾವುದಿದೆ ಇಲ್ಲ ಅನ್ನೋ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗ್ತದೆ. ಈಗ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 30 ಲಕ್ಷ ಪೇಜ್ಗಳೇ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಪ್ರತಿನಿತ್ಯನೂ ಕೂಡ ಅದಾಗೋದ್ರಿಂದ ಜನರಿಗೆ ಒಂದು ಲ್ಯಾಂಡ್ ರೆಕಾರ್ಡ್ಸು ಈಸಿಯಾಗಿ ಒಂದು ಪಾರದರ್ಶಕ ಸಿಗುವಂಥ ವ್ಯವಸ್ಥೆಗೂ ಕೂಡ ಚಾಲನೆಯನ್ನು ನೀಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಬಹುಶಃ ಗಂಗಣ್ಣವರು ಇವತ್ತಿಲ್ಲ, ಬಹುಶಃ ಶ್ರೀಕಂಠಯ್ಯನವರು ಕೂಡ ದೈವಿಕವಾಗಿಲ್ಲ, ಅವರು ಕೂಡ ಈ ತಾಲೂಕಿಗೆ ಅವ್ರದೇ ಆದಂಥ ಸೇವೆನ ಕೊಟ್ಟಿದ್ದ ಸ್ಮರಿಸ್ಕೊತೀನಿ. ಇವತ್ತೇನಾದ್ರೂ ಹೇಮಾವತಿ ಸಕ್ಕರೆ ಕಾರ್ಖಾನೆ ಬಹುಶಃ ಪ್ರಾರಂಭವಾಗಿ ಮಧ್ಯದಲ್ಲಿ ನಿಂತೋದಂಥ ಸಂದರ್ಭ, ಬಹುಶಃ ಗಂಗಣ್ಣವ್ರನ್ನು ಅವತ್ತು ದೇವೇಗೌಡರು ಆ ಒಂದು ಕಾರ್ಖಾನೆಗೆ ಚೇರ್ಮನ್ ಮಾಡಿದಂಥ ಸಂದರ್ಭದಲ್ಲಿ ಮಧು ಅಂತ ಬಹುಶಃ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾನು ಭಾವಿಸಿದ್ದೇನೆ. ಪ್ರಾರಂಭ ಮಾಡುವಂಥ ಒಳ್ಳೆ ಗಳಿಗೆನಲ್ಲಿ ಪ್ರಾರಂಭ ಆಯಿತು. ಇವತ್ತು ಒಂದು ಕಡೆ ರೈತರನ್ನು ಉಳಿಸಿದ್ದೀವಿ, ಕಾರ್ಖಾನೆ ಉಳಿಸಿದ್ದೀವಿ, ಕಾರ್ಮಿಕರನ್ನು ಉಳಿಸೋ ಕೆಲಸ ಮಾಡಿದ್ದೀವಿ. ಇವತ್ತು 30 ವರ್ಷಕ್ಕೆ ಲೀಸ್ ಮಾಡೋದು ಇವತ್ತು ಜಯರಾಮಣ್ಣವರು ಕೂಡ ಅಧ್ಯಕ್ಷರಾಗಿ ನನ್ನ ಜೊತೆ ಕಾರ್ಯನ ನಿರ್ವಹಿಸಿರುವಂಥದ್ದನ್ನು ಕೂಡ ನಾನು ನೆನಪಿಸ್ಕೋಬೇಕಾಗುತ್ತೆ. ಇವತ್ತು 35 ಕೋಟಿ ಡೆಪಾಸಿಟನ್ನ ನಮ್ಮ ನಾಗರಾಜಣ್ಣವರ ಅಧ್ಯಕ್ಷ ಇರತಕ್ಕಂಥ ಬ್ಯಾಂಕ್ನಲ್ಲಿ ಇವತ್ತು ಡೆಪಾಸಿಟ್ ಇಟ್ಟಿದ್ದೀವಿ. ಅದೇ ರೀತಿ ನಮ್ಮ ಷೇರುದಾರ ಬಂಧುಗಳಿಗೆ 4 ಬಾರಿ
ತಲಾ 25 kg ಸಕ್ಕರೆ ಕೊಡುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇವತ್ತು ಕಾರ್ಖಾನೆ ಸದೃಢವಾಗಿ ಬೆಳೆದಿದೆ. ಇವತ್ತು 8.5 ಲಕ್ಷ ಒಂದು ಟನ್ನ ಕಬ್ಬನ್ನು ನುಡಿಸುವಂತ ಸಾಮರ್ಥ್ಯ ಇದೆ. ಈಗ 4.5 ಲಕ್ಷ ಮಾತ್ರ ಇವತ್ತು ಲಭ್ಯ ಇದೆ. ಹೆಚ್ಚು ಬೆಳೀತಕ್ಕಂಥದಕ್ಕೆ ಅವಕಾಶವನ್ನ ಈ ಭಾಗದಲ್ಲಿ ಕೂಡ ಮಾಡ್ಕೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ ಪುಟ್ಟಸ್ವಾಮಿ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಗೀತಾ ಕುಮಾರ್, ಉಪಾಧ್ಯಕ್ಷ ಮಂಜುನಾಥ್, ಜೆಡಿಎಸ್ ಮುಖಂಡರು ರಾಮಕೃಷ್ಣ, ಮಹೇಶ್, ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸ್ವರಾಂಜಲಿ ತಂಡದವರು ಮತ್ತು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಪ್ರತಿ ವರ್ಷನೂ ಸಹ ಸಹಕಾರಿ ಸಪ್ತಾಹನ ನವೆಂಬರ್ 14ರಿಂದ 20ನೇ ತಾರೀಕುವರೆಗೂ ಇಡೀ ದೇಶದೆಲ್ಲೆಡೆ ಒಂದು ಸಹಕಾರಿ ಹಬ್ಬದ ರೀತಿಯಲ್ಲಿ, ಸಹಕಾರಿ ಜಾತ್ರೆಯ ರೀತಿಯಲ್ಲಿ ಆಚರಣೆಯನ್ನ ಇಡೀ ದೇಶದಲ್ಲಿ ಮಾಡ್ತೀವಿ ಬಂಧುಗಳೇ. ಕಾರಣ ಇಷ್ಟೇ, ನವೆಂಬರ್ 14 ಸ್ವತಂತ್ರ ನಂತರದ ನಮ್ಮ ದೇಶದ ಪ್ರಧಾನಮಂತ್ರಿಯವರಾದಂಥ ನೆಹರು ಅವರ ಹುಟ್ಟಿದ ದಿನ. ಅವರು ಈ ಸಹಕಾರಿ ಕ್ಷೇತ್ರಕ್ಕೆ ಒಂದೇ ಸಹಕಾರ ಚಳುವಳಿ, ಸಹಕಾರ ತತ್ವದ ಬಗ್ಗೆ ನಂಬಿಕೆನಿಟ್ಟು ಈ ಸಹಕಾರಿ ಕ್ಷೇತ್ರಗಳು ಉಳಿಬೇಕು, ಸಹಕಾರಿ ಕ್ಷೇತ್ರ ಬೆಳೆದಾಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಹೋಗಲ್ಲ, ಎಲ್ಲ ಸೊಸೈಟಿಗೆ ಹೋಗೋದು ಸಾಲ ಕೇಳಕ್ಕೆ ಅಂತ. ನಮ್ಮ ಕೇಂದ್ರ ಬ್ಯಾಂಕ್ ದಿವಾಳಿ ಆದಂತ ಕಾಲದಲ್ಲಿ ನಮ್ಮ ಪೂಜ್ಯ ದೇವೇಗೌಡರು ಆ ಬ್ಯಾಂಕ್ ಅನ್ನು ಉಳಿಸಿ ನಿಮ್ಮೆಲ್ಲರಿಗೂ ಸಾಲ ಸಿಗೋ ಅಂತ ಯೋಜನೆಯನ್ನ ಮಾಡಿಕೊಂಡಂತ ಪುರುಷರು ಅಂದ್ರೆ ನಮ್ಮ ದೇವೇಗೌಡರು. ಹಾಗೆ ಇವತ್ತು ಡೈರಿ, ನಮ್ಮ ಡೈರಿ ಕರ್ನಾಟಕದಲ್ಲಿ 2ನೇ ಡೈರಿ ಆಗಿದೆ. ಇವತ್ತು ನಮ್ಮ ರೇವಣ್ಣ ಅವರನ್ನ ಮರಿ ಕುರಿಯನ್ ಅಂತ ಕರಿಬೇಕಾಗತ್ತೆ. ಅವರಿಗೆ ಸಹಕಾರ ನೀಡಿದಂಥವ್ರು ಯಾಕೆಂದ್ರೆ ನಮ್ಮ ನಾಗರಾಜಣ್ಣವರು, ಬಾಲಣ್ಣವರು ಎಲ್ಲ ಅಲ್ಲಿ ನಿರ್ದೇಶಕರಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಆ ಡೈರಿಯನ್ನು ಅಷ್ಟೊಂದು ಅತ್ಯುನ್ನತಕ್ಕೆ ತಗೊಂಡೋಗಿದ್ದಾರೆ. ಇವತ್ತು ನಾವು ಬಾಲಣ್ಣರ ಬಗ್ಗೆ, ಅವರು ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾಗ್ತದೆ. ಯಾಕೆಂದ್ರೆ ನೀವು ಇಂಥ ಶಾಸಕರನ್ನು ಹೊಂದಿರುವಂಥದ್ದು ನಿಮ್ಮ ಅದೃಷ್ಟ. ಯಾಕೆಂದ್ರೆ ಬಾಲಣ್ಣವ್ರು ಇಲ್ಲ ಅಂದ್ರೂ ನಿಮ್ಮ ಎಲ್ಲಾ ಕೆಲಸಗಳು ಆಗ್ತವೆ. ಕುಸುಮಕ್ಕ ಇರ್ಬೋದು, ಪುಡ್ಸಮ್ಮಣ್ಣ ಇರ್ಬೋದು. ಇವತ್ತು ಇವರು ಮಂಜಣ್ಣ, ನಮ್ಮ ಕರ್ನಾಟಕದಲ್ಲಿ ಇವ್ರ ಫ್ಯಾಮಿಲಿ ಹೆಸರಾಗಿದ್ದಾರೆ. ಯಾಕೆಂದ್ರೆ ಮಂಜಣ್ಣನವರು ಎಂತೆಂಥ ರೋಗಿಯನ್ನು ಉಳಿಸಿ ಇವತ್ತು ಅವರ ಎಲ್ಲ ಸಾಹಸದಿಂದ ಅವರು ಎಲ್ಲರೂ ಮೆಚ್ಚುಗೆ ಆಗಿ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಸವಣ್ಣ, ಕುವೆಂಪು, ಕನಕದಾಸರು ಸೇರಿ ಹಲವಾರು ಮಹನೀಯರ ಆದರ್ಶಗಳನ್ನ ಪಾಲಿಸಿ ಮನುಷ್ಯ ಕುಲು ಒಂದೇ ಎಂಬುದನ್ನು ಸಾರುವ ಸಲುವಾಗಿ ಪಟ್ಟಣದಲ್ಲಿ ಹುಟ್ಟಿಕೊಂಡಿರುವ ಕರ್ನಾಟಕ ದಲಿತ ಸಮನ್ವಯ ಸಮಿತಿಯು ತಾಲೂಕಿನಲ್ಲಿ ಶೋಷಿತರನ್ನ ಮೇಲೆತ್ತುವ ಕೆಲಸಕ್ಕೆ ಮುಂದಾಗಲಿ ಎಂದು ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಹೇಳಿದರು. ಪಟ್ಟಣದಲ್ಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಕರ್ನಾಟಕ ದಲಿತ ಸಮನ್ವಯ ಸಮಿತಿ ಸಂಘಟನೆಯ ಉದ್ಘಾಟನಾ ಸಮಾರಂಭ ಹಾಗೂ ಕಾಲೇಜು ಜಾನಪದ ಯುವ ವೈಭವ ಮತ್ತು ಜಿಲ್ಲಾ ಮಟ್ಟದ ಗೀತಗಾಯನ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಮನುಜಮತ ವಿಶ್ವಪಥ ಎಂಬ ಧ್ಯೇಯ ಹೊಂದಿ ಸಂಘಟನೆ ಆರಂಭ ಮಾಡಲಾಗಿದೆ. ಸಮಾಜದಲ್ಲಿ ಅನ್ಯಾಯ, ತುಳಿತಕ್ಕೊಳಗಾದ ಜನರನ್ನ ಗುರುತಿಸಿ ಅವರನ್ನ ಮೇಲೆತ್ತುವ ಜೊತೆಗೆ ಸರ್ಕಾರಿ ಸವಲತ್ತುಗಳನ್ನ ವಂಚಿತರಾಗಿರುವವರಿಗೆ ಸವಲತ್ತು ಕೊಡಿಸುವ ಕೆಲಸ ಸಂಘಟನೆಯಿಂದಾಗಲಿ. ಸಂಘಟನೆ ಯಾವುದೇ ಒಂದು ಜಾತಿ, ಧರ್ಮಕ್ಕೆ ಸೀಮಿತಗೊಳ್ಳದೆ ಎಲ್ಲ ವರ್ಗ, ಎಲ್ಲ ಸಮುದಾಯದವರು ಸೇರಿ ಆರಂಭಿಸಿರುವ ಸಂಘಟನೆಯಿಂದ ತಾಲೂಕಿನ ಸಮಗ್ರ ಏಳಿಗೆಯಾಗಲಿ. ತಾಲೂಕು ಆಡಳಿತ ಯಾವಾಗಲೂ ಸಂಘಟನೆಯ ಜೊತೆಗಿರಲಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್.ಎನ್. ದೀಪಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ವಿದ್ಯಾವಂತರಾದೆಲ್ಲ ಜಾತಿಯ ತಾರತಮ್ಯ ಕಡಿಮೆಯಾಗುತ್ತಿರುವುದು ಸಂತೋಷದಾಯಕವಾಗಿದೆ. ನಮ್ಮ ಕಲೆ, ಸಂಸ್ಕೃತಿ, ಜಾನಪದ ಕಲೆಗಳನ್ನ ಮರೆಯುವ ಕೆಲಸವಾಗುತ್ತಿದೆ. ಸನಾತನ ಇತಿಹಾಸ ಹೊಂದಿರುವ ಭಾರತ ಕಲೆ ಸಂಸ್ಕೃತಿ ಮರೆಯಾಗುತ್ತಿರುವುದು ದುರಂತ. ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಆಕರ್ಷಣೆಯಾಗುತ್ತಿದ್ದಾರೆ. ಇದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ, ನಮ್ಮ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದಿಂಡಕೂರು ಗೋವಿಂದರಾಜ್ ಹೊಸ ಸಂಘಟನೆಯನ್ನ ಕಟ್ಟಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸಕ್ಕೆ ಯಶಸ್ಸು ಸಿಗಲಿ ಎಂದು ಆಶಿಸಿದರು. ಮನುಜಮತ ವಿಶ್ವಪಥ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಒಂದು ಸಂಘಟನೆಯನ್ನ ಓಪನ್ ಮಾಡಿದರೆ ಖಂಡಿತ ಎಲ್ಲರೂ ಖುಷಿ ಪಡೆದಂತ ವಿಚಾರ. ಇದು ಮಾಡಿದ ಮೈನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ತುಳಿತಕ್ಕೊಳಗಾಗಿದ್ದಾರೆ, ಯಾರ್ಯಾರಿಗೆ ಸಮಾಜದಿಂದ ಅಂದ್ರೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ಸಿಗ್ತಾ ಇಲ್ಲ, ಅಥವಾ ಯಾರ್ಯಾರು ಹಿಂದುಳಿದರೆ ಅವ್ರನ್ನ ಮೇಲ್ವರ್ಗಕ್ಕೆ ತರೋದಕ್ಕೋಸ್ಕರ ಯಾವುದೇ ಒಂದು ರೂಪುರೇಷೆಗಳನ್ನ ಹಾಕೊಂಡು
ಈ ಒಂದು ಸಂಘಟನೆಯಿಂದ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ. ಸೊ ಇದರಲ್ಲಿ ಎಲ್ಲಾ ವರ್ಗದ ಜನರುಗಳನ್ನ ಕೂಡ ಸೇರಿಸಿಕೊಂಡು ಮಾಡಿರೋದ್ರಿಂದ ಖಂಡಿತ ಇದು ಯಶಸ್ವಿ ಆಗುತ್ತೆ. ನಮ್ಮ ತಾಲೂಕು ಆಡಳಿತ ಕಚೇರಿಯಿಂದ ನಮ್ಮ ಕಡೆಯಿಂದ ಇದಕ್ಕೆ ಏನೇನು ಸವಲತ್ತುಗಳನ್ನ ಕೊಡಬೇಕು ಅಥವಾ ನಮ್ಮ ಕಡೆಯಿಂದ ಏನು ಇವರಿಗೆ ಸಪೋರ್ಟ್ ಬೇಕು ಅದೆಲ್ಲ ಕೂಡ ನಾವು ಖಂಡಿತ ಮಾಡಿ ಈ ಒಂದು ಚನ್ನರಾಯಪಟ್ಟಣದ ಸಮಗ್ರ ಏಳಿಗೆಗೋಸ್ಕರ ಖಂಡಿತ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಸಮಾರಂಭದಲ್ಲಿ ಹಾಜರಿದ್ದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಮಾತನಾಡಿ, ಇಂದಿನ ರಾಜಕೀಯ ವ್ಯವಸ್ಥೆಯಿಂದ ಜಾತಿಗಳ ನಡುವೆ ಕಂದಕೆ ಹೆಚ್ಚಾಗುತ್ತಿದೆ. ರಾಜಕಾರಣಿಯಾದವರು ಸಮಾಜ ಸಮುದಾಯದ ಅಭಿವೃದ್ಧಿ ಧ್ಯೇಯೋದ್ದೇಶಗಳನ್ನ ಹೊಂದಿ ರಾಜಕೀಯ ಮಾಡಿದ ಮನಸ್ಥಿತಿಗೆ ಬಂದು ನಿಂತಿದ್ದಾನೆ. ಜನಾಂಗಗಳ ನಡುವೆ ಜಾತಿ ಧರ್ಮವನ್ನ ಎತ್ತಿ ಕಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪದ್ಧತಿ ನಡೆದುಕೊಂಡು ಬಂದಿದೆ. ಸಂವಿಧಾನದ ಆಶಯಗಳನ್ನ ಬರೀ ಮಾತಿನಲ್ಲಿ ಆಡುವ ನಾವು ಜಾರಿಗೆ ತರುವಲ್ಲಿ ಮುಂದಾಗುತ್ತಿಲ್ಲ. ಜಾತಿ ಧರ್ಮಗಳೆಲ್ಲ ಒಂದೇ ಎಂಬುದನ್ನ ಬರೀ ಚಪಲಕ್ಕಷ್ಟೇ ಮಾತನಾಡುವುದನ್ನ ಬಿಡಬೇಕು. ಮಹಾತ್ಮರ ಆಶಯಗಳಿಗೆ ಸ್ವಲ್ಪವಾದರೂ ಹತ್ತಿರವಾದ ಬದುಕನ್ನ ಕಲಿಯಬೇಕು. ಜಾತ್ಯತೀತ ದೇಶದಲ್ಲಿ ನಾವೆಲ್ಲರೂ ಒಂದೇ ಎಂಬ ಹೊಂದಾಣಿಕೆಯಿಂದ ಹೋಗಬೇಕೆಂದರು. ನಮಗೆ ದೇವರು ರಾಜಕಾರಣಿಗಳ ಜೊತೆ ಇಟ್ಬಿಟ್ರೆ ನಾವು ನಾನು ಬಹಳ ಪಾಪ್ಯುಲರ್ ಆಗ್ಬಿಡ್ತೀನಿ, ಮುಖ್ಯವಾಗಿ ಬಂದ್ಬಿಡ್ತೀನಿ ಅಂತಕ್ಕಂಥ ಹುಚ್ಚು ಪ್ರಚಾರದ ಹುಚ್ಚಿನಲ್ಲಿ ಹೋಗಿ ಹಣ ಬಿದ್ದು ನಿಜವಾಗ್ಲೂ ವೈಯಕ್ತಿಕ ಬದುಕು ಹಾಳಾಗ್ತದೆ. ದಯಮಾಡಿ ಜಾತಿ ಮಾತಾಡೋರು ಸೂಚನೆ ಕೊಟ್ಟಿದ್ದಾರೆ. ಯೋಚಿಸಿ ಈ ವೇದಿಕೆ ಆಶಯಗಳನ್ನ ಮಹಾತ್ಮರ ಆಶಯಗಳನ್ನ ನಾವು ಜೀವಂತವಾಗಿ ಇಟ್ಕೊಂಡು ಆತ್ಮದಿಂದ ಅವರ ಪರಿಪಾಲಿಸಿ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸಕಲೇಶಪುರ ಹೆಬ್ಬಾಲೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಸಂಘಟನೆಯ ಜಿಲ್ಲಾ ಸಂಚಾಲಕ ಗೋವಿಂದರಾಜ್ ಮತ್ತು ಬಿಜೆಪಿ ಮುಖಂಡರಾದ ಅಣತಿ ಆನಂದ್ ಕುಮಾರ್ ಅವರು ಸಭಿಕರನ್ನುದ್ದೇಶಿಸಿ ಮಾತನಾಡಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಗೀತಗಾಯನ ಸ್ಪರ್ಧೆ, ಜಾನಪದ ಕಲೆಗಳಾದ ಗೀಗಿ ಪದ, ಸೋಬಾನೆ ಪದಗಳನ್ನಾಡಿ ನೆರೆದಿದ್ದವರ ಮನೋರಂಜಿಸಲಾಯಿತು. ಸಮಾರಂಭದಲ್ಲಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ, ಉದ್ಯಮಿ ಡಿಎಸ್ ಆನಂದಗೌಡ, ರೈತ ಮುಖಂಡರಾದ ಹರೀಶ್, ರಾಮಚಂದ್ರ, ಶಿವಲಿಂಗೇಗೌಡ ಸೇರಿ ಕರ್ನಾಟಕ ದಲಿತ ಸಮನ್ವಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಇವುಗಳ ಕಡೆಗೆ ಗಮನ ಕಡಿಮೆಯಾಗಿ ಬೇರೆ ಒಂದು ಹಾಗೇನೆ ನಮ್ಮ ಇವರು ಸರ್ ಹೇಳಿದಾಗೆ ಕಲೆ ಸಾಹಿತ್ಯ ಇವೆಲ್ಲ ಕಡಿಮೆ ಆಗ್ತಾ ಇದೆ. ಒಂದು ನಮ್ಮ ಭಾರತದ ಸಂಸ್ಕೃತಿ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇಲ್ಲ. ಈಗಿನ ಮಕ್ಕಳು ಬರೀ ಏನಂತ ಹೇಳಿದ್ರೆ ಪಾಶ್ಚಿಮಾತ್ಯ ದೇಶಗಳ ಒಂದು ಸಂಸ್ಕೃತಿಯನ್ನೇ ಅಳವಡಿಸ್ಕೊತಿದ್ದಾರೆ ಹೊರತು ಭಾರತೀಯ ಸಂಸ್ಕೃತಿಯನ್ನೇ ಅಳವಡಿಸ್ಕೊಳ್ತಾ ಇಲ್ಲ. ನಾವು ನೋಡ್ತಿದ್ವಿ ಈಗ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ರಂಗೋಲಿ ಬಿಡೋದೇ ಗೊತ್ತಿಲ್ಲ. ಏಕೆಂದ್ರೆ ಹೇಳೋದೇ 9 ಗಂಟೆಗೆ ಅವರು. ಈ ತರ ಒಂದು ಪರಿಸ್ಥಿತಿ ಆಗಿದೆ. ಆಮೇಲೆ ಈಗ ಈ ಮಕ್ಕಳು ನಮ್ಮ ಪ್ರಾಥಮಿಕ ಶಾಲೆ ಮಕ್ಕಳು ನಮ್ಮ ವಿಒಪಿ ಮುಂಭಾಗ ಇರ್ತಕ್ಕಂಥ ಕಂಸಾಳೆಯನ್ನು ಮಾಡಿದಂಥ ಮಕ್ಕಳು, ಅದಕ್ಕೆ ನಮ್ಮ ತೆಕ್ಕನಲ್ಲಿ ಉಮೇಶ್ ಅವರು ಪ್ರತಿದಿನ ತರಬೇತಿಯನ್ನು ಕೊಟ್ಟು ಮಾಡಿದರೆ ಆ ಕಲೆ ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಮೊನ್ನೆ ಒಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲೂ ಸಹ ನಾವು ತೊಗಲು ಬೊಮ್ಮೆಯನ್ನ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಪುಟ್ಟ ಜಾತಿಯಾಗಿ ಒಂದು ಜಾತಿ ಹೆಸರು ಹೇಳ್ಕೊಂಡು ತೊಂದರೆ ಕೊಡ್ತಾರೆ. ಅದಾಗಬಾರ್ದು ಅಂತ ತಿಂಗೂರು ಇವ್ರಿಗೆ ಹೇಳ್ತಾ ಗೋವಿಂದಣ್ಣವ್ರಿಗೆ ಹೇಳ್ತಾ ನಿಮ್ಮ ಸಂಘಟನೆ ಯಾವಾಗಲೂ ಒತ್ತು ಕೊಡ್ತೀವಿ. ಸವಿಸ್ತಾರವಾಗಿ ನಮ್ಮ ಲೋಕೇಶ್ ಅವರು, ಆನಂದ್ ಗೌಡರು, ನಮ್ಮ ಹಿರಿಯ ಗುರುಗಳು ಎಲ್ಲ ಹೇಳಿದ್ರು. ಚನ್ನರಾಯಪಟ್ಟಣದಲ್ಲಿ ಒಂದು ಬೀಗ್ರೂಟ ಅಂದ್ರೆ 5,000 ಜನ ಸೇರ್ತಾರೆ. ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಮ್ಮ ಜನ ಕರೆದ್ರು ಪಬ್ಲಿಸಿಟಿ ಕೊಟ್ಟರು ಬರೋಕೆ ಹಿಂದೆ ಮುಂದೆ ನೋಡ್ತಾರೆ. ಇದು ಚನ್ನರಾಯಪಟ್ಟಣ ತಾಲೂಕು ಇದೊಂದು ದೊಡ್ಡ ದುರ್ದೈವ. ಬೇಕಾದ್ರೆ ಸಾರ್ವಜನಿಕ ಆರ್ಕೆಸ್ಟ್ರಾ ಮಾಡ್ತಾವ್ರಲ್ಲಿ ಬಾಡ್ಮೂಟ ಅಂದ್ರೆ ಬೇಕಾದ್ರೆ 2,000 ಜನ ಬರ್ತಾರೆ. ಯಾವ್ದು ತಡಿ ನೋಡೋಣ ಅಂತ. ಈ ಸಂಘಟನೆ ಮಾಡ್ತಾರೆ ಅಂದ್ರೆ ಒತ್ಕೊಳ್ಳೋದು ಕಮ್ಮಿ. ಇವ್ರು ಏನೋ ತಿಂಡ್ಗೂರು ಗೋವಿಂದರಾಜರು ಏನೋ ಸಂಘಟನೆ ಮಾಡ್ಕೊಂಡು ಏನೋ ಮಾಡ್ತಾರೆ ಪಾಂಪ್ಲೆಟ್ಸ್ ಮಾಡ್ಕೊಂಡ್ರೆ ಅನ್ನೋದೇ ಜಾಸ್ತಿ. ದಯಮಾಡಿ ಎಲ್ಲರಿಗೂ ಹೇಳ್ತೀನಿ ಪತ್ರಿಕಾ ಮೂಲಕ ಇಂಥವರಿಗೆ ಸಹಕಾರ ಕೊಡೋಣ. ಮುಂದೊಂದು ದಿನ ಉಳಿಯುತ್ತಿಲ್ಲ ಅಂದ್ರೆ ಜಾತಿ ಅಂತ ಹೊಡೆದಾಡಿ ಜಾತಿ ಮಾಡ್ಕೊಂಡು ರಾಜಕೀಯ ಕೆವಲಿಗೋಸ್ಕರ ಓಟ್ ಹಾಕ್ಸ್ಕೊಂಡು ನಮ್ಮೆಲ್ಲ ಹಾಳು ಮಾಡ್ತಾರೆ. ಮಾಡುವಾಗ ಜಾತಿ ಮರ್ತು ಬಿಡಿ. ಯಾವುದೇ ಥರ ಜಾತಿ ಹೆಸರು ಹೇಳ್ಕೊಂಡು ಯಾರಿಗೂ ಅನ್ಯಾಯ ಮಾಡಬೇಡಿ. ಆ ಜಾತಿ ಹುಟ್ಟುವಾಗ ಇಲ್ಲ ಗಂಡು ಹೆಣ್ಣು ಅಂತ ಎರಡೇ ಹುಟ್ಟಿರೋದು ಬಿಟ್ರೆ ಯಾವ ಜಾತಿಯೂ ಇಲ್ಲ. ಅವನ ಮಕ್ಕಳಿಗ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನೂತನ
ಸಾರಥಿಯಾಗಿ ಬಿಸಿಎಂ ಇಲಾಖೆಯ ಜಗನ್ನಾಥ್ ಗೌಡ ಮತ್ತು ಖಜಾಂಚಿಯಾಗಿ ವಿಪಿ ಕೃಷ್ಣೇಗೌಡ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಎಎಸ್ ಪ್ರಮೋದ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು. ಕಳೆದ ತಿಂಗಳ ಅಂತ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದು ವಿವಿಧ ಇಲಾಖೆಯಿಂದ 31 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನ ಮತ್ತು ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಕ್ಕೆ ಶನಿವಾರದಂದು ಚುನಾವಣೆ ನಡೆಯಿತು. ಪಟ್ಟಣದ ಕೋಟೆ ರಸ್ತೆಯಲ್ಲಿರುವ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಟ್ಟಡದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂ ಇಲಾಖೆಯ ನಿಲಯ ಪಾಲಕ ಜಗನ್ನಾಥ್ ಗೌಡ ಮತ್ತು ಖಜಾಂಚಿ ಸ್ಥಾನಕ್ಕೆ ಆರೋಗ್ಯ ಇಲಾಖೆಯ ವಿಪಿ ಕೃಷ್ಣೇಗೌಡ ಮತ್ತು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಶಿಕ್ಷಕ ಎಎಸ್ ಪ್ರಮೋದ್ ನಾಮಪತ್ರ ಸಲ್ಲಿಕೆ ಮಾಡಿದರು. ಇವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳಾದ ಜಿಟಿ ಪರಮೇಶ್ ರವರು ನೂತನ ಅಧ್ಯಕ್ಷರಾಗಿ ಜಗನ್ನಾಥ್ ಗೌಡ, ಖಜಾಂಚಿಯಾಗಿ ವಿಪಿ ಕೃಷ್ಣೇಗೌಡ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಎಎಸ್ ಪ್ರಮೋದ್ ರವರನ್ನ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಎಲ್ಲಾ ನಿರ್ದೇಶಕರುಗಳು ಮತ್ತು ನಿರ್ಗಮಿತ ಅಧ್ಯಕ್ಷ ಟಿ ಮಂಜಪ್ಪ ಶುಭಾಶಯಗಳನ್ನು ಕೋರಿ ಅಭಿನಂದಿಸಿದರು. ನೂತನ ಅಧ್ಯಕ್ಷರಾದ ಜಗನ್ನಾಥ್ ಗೌಡ ಮಾತನಾಡಿ, ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಆಶೀರ್ವಾದ ಮತ್ತು ಸಂಘದ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಕಾರಣವಾಗಿದೆ. ಎಲ್ಲಾ ನಿರ್ದೇಶಕರುಗಳನ್ನ ವಿಶ್ವಾಸಕ್ಕೆ ಪಡೆದು ಸಂಘವನ್ನ ಮತ್ತಷ್ಟು ಬಲವಾಗಿ ಕಟ್ಟಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಹಿತವಾಗಿ ಬದ್ಧನಾಗಿ ಕೆಲಸ ಮಾಡುತ್ತೇನೆ ಎಂದರು. ಖಜಾಂಚಿ ಕೃಷ್ಣೇಗೌಡ ಮಾತನಾಡಿ, ನಾವುಗಳು ಪದವಿಯಲ್ಲಿ ಕೂತಿದ್ದರೂ ಎಲ್ಲಾ ನಿರ್ದೇಶಕರುಗಳು ಮತ್ತು ನಾವುಗಳು ಸರಿಸಮಾನರು. ಬಹುಮುಖ್ಯವಾಗಿ ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಬೇಡಿಕೆಯನ್ನ ಈಡೇರಿಸುವುದು ನಮ್ಮ ಮೊದಲ ಕರ್ತವ್ಯ. ಅವರ ನೋವುಗಳಿಗೆ ಮುಂಚೂಣಿಯಲ್ಲಿದ್ದು ಸ್ಪಂದಿಸುವುದು ನಮ್ಮ ಮೊದಲ ಗುರಿ ಎಂದರು. ಇನ್ನು ರಾಜ್ಯ ಪರಿಷತ್ ಸದಸ್ಯ ಪ್ರಮೋದ್ ಮಾತನಾಡಿ, ನೌಕರರ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿವೆ. ಇವುಗಳ ಪರಿಹಾರಕ್ಕೆ ನಾವೆಲ್ಲರೂ ಒಗ್ಗೂಡಿ ಹೋರಾಡಬೇಕಾಗಿದೆ. ಹುದ್ದೆ ಹೊಂದಿರುವವರಷ್ಟೇ ಸಮಸ್ಯೆಗೆ ಮುಂದಾಗಬೇಕು ಎಂಬ ನೀತಿಯನ್ನ ಬಿಟ್ಟು ಎಲ್ಲರೂ ಕೈಜೋಡಿಸಿದಾಗ ಬಲ ಹೆಚ್ಚಾಗಿರುತ್ತದೆ. ಮೇಲಾಗಿ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅವುಗಳ ವಿರುದ್ಧ ಎಲ್ಲರೂ ಒಕ್ಕೊರಲಿನಿಂದ ಧ್ವನಿಯಾಗಿ ಕೆಲಸ ಮಾಡಬೇಕೆಂದರು. ಈ ವೇಳೆ ನಿರ್ದೇಶಕರಾಗಿ ಆಯ್ಕೆಯಾದ ಎಲ್ಲ 31 ಮಂದಿ ನಿರ್ದೇಶಕರುಗಳಿಗೆ ಚುನಾವಣಾಧಿಕಾರಿಗಳು ಪ್ರಮಾಣ ಪತ್ರ ವಿತರಣೆ ಮಾಡಿದರು. 30/2024 ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 7/11/2024 ಅಂತ ಇತ್ತು. ನಾಮಪತ್ರ ಪರಿಶೀಲನೆ 8/11, ಪರ ಅಭ್ಯರ್ಥಿಗಳ ಪ್ರಕಟಣೆ 8/11, ಉಮೇದುದಾರರಿಗೆ ವಾಪಸ್ ಪಡೆಯೋಕ್ಕೆ 11/11, ಚುನಾವಣಾ ದಿನಾಂಕ ಫಲಿತಾಂಶ ಪ್ರಕಟಣೆ ಇವತ್ತು 16/11 ಇತ್ತು. ಹಾಗೆ ಈ ಅವಧಿಯಲ್ಲಿ ನಮಗೆ 3 ಶೀಟ್ಗಳು ಆಯ್ಕೆ ಆಗಬೇಕಾಯಿತು. ಅಂದರೆ ಶಾಖೆ ಅಧ್ಯಕ್ಷರು, ಖಜಾಂಚಿ, ರಾಜ್ಯ ಪರಿಷತ್ ಸ್ಥಾನದ ಆಯ್ಕೆ ಆಗಬೇಕಿತ್ತು. ಹಾಗಾಗಿ ಆಯ್ಕೆನ ಘೋಷಣೆ ಮಾಡೋದಕ್ಕಿಂತ ಮೊದಲು ಎಲ್ಲ ಗೆದ್ದಿರೋಂಥ 31 ಜನ ಗೌರವಾನ್ವಿತ ನಿರ್ದೇಶಕರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀನಿ. ಈಗ ಕೃಷಿ ಇಲಾಖೆಯಲ್ಲಿ ವಸಂತ KM, ಪಶುವೈದ್ಯಕೀಯ ಪರಿಕ್ಷೇತ್ರರು ಗಂಗಾಧರ್ K, ನವೀನ್ ಕುಮಾರ್ ತಾಲೂಕು ಆಫೀಸು, ಮಂಜುನಾಥ್ TH. 2024 ಮತ್ತು 29ನೇ ಸಾಲಿನ ಕಾರ್ಯಕಾರಿ ಮಂಡಳಿಗೆ, ತಾಲೂಕಿನ ಕಾರ್ಯಕಾರಿಗಳ ಮಂಡಳಿಗೆ ನಿರ್ದೇಶಕರ ಚುನಾವಣೆಯನ್ನು ನಡೀತು. ಆ ಚುನಾವಣೆಯಲ್ಲಿ ನಾವು 31 ಜನ ಅವಿರೋಧವಾಗಿ ಮತ್ತು ಚುನಾವಣೆಯನ್ನು ಎದುರಿಸಿ ಆಯ್ಕೆಯಾಗಿದ್ವಿ. ಆ ನಿರ್ದೇಶಕರ ಪೈಕಿ ನಮ್ಮನ್ನು ಏನು ಅಧ್ಯಕ್ಷರು ಮತ್ತು ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಇವತ್ತೇನು ಆಯ್ಕೆ ಮಾಡಿದ್ದೀರಾ, ನಾವೆಲ್ಲರೂ ಕೂಡ ನಮ್ಮ ಉದ್ದೇಶ ಒಂದೇ ಆಗಿದೆ. ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸೋದು ನಮ್ಮ ಪ್ರಮುಖ ಕರ್ತವ್ಯ. ಅದ್ರ ಜೊತೆಗೆ ನಮ್ಮ ಇಲಾಖೆ, ಯಾವುದೇ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಕೆಲಸಗಳು ಬೇಕಾಗಿದ್ದರೆ ಅಥವಾ ಬೇಡಿಕೆಗಳಿದ್ದರೆ ಅದನ್ನು ನ್ಯಾಯಯುತವಾಗಿ ಈಡೇರಿಸುವಂಥ ನಾವೆಲ್ಲರೂ ಕೂಡ ಯಾವುದೇ ಪದಾಧಿಕಾರಿಗಳೇನಿದೆ ನಮ್ಮ ಹಂತದಲ್ಲಿ ಮಾಡಿರೋದಷ್ಟೇ. ನಮ್ಮ ಉದ್ದೇಶ ಒಂದೇ ಆಗಿದೆ, ಸರ್ಕಾರಿ ನೌಕರರ ಹಿತರಕ್ಷಣೆ. ಸಮಾರಂಭದಲ್ಲಿ ಆಸೀನರಿರುವಂತಹ ನೂತನ ಅಧ್ಯಕ್ಷರೇ ಮತ್ತು ಖಜಾಂಚಿಯವರೇ ಹಾಗೂ ನಮ್ಮ ಚುನಾವಣಾ ಅಧಿಕಾರಿಗಳೇ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರಾದಂತಹ ಮಂಜಪ್ಪ ಅವರೇ ಹಾಗೂ ವಿವಿಧ ಪದಾಧಿಕಾರಿ ಹುದ್ದೆಯನ್ನು ಅಲಂಕರಿಸಿರುವಂತಹ ಎಲ್ಲ ನನ್ನ ನಿರ್ದೇಶಕ ಬಂಧುಗಳೇ, ಸಹೋದರಿಯರೇ ಹಾಗೂ ನಮ್ಮ ಈ ನೂತನ ಒಂದು ಕಾರ್ಯಕಾರಿ ಸಮಿತಿ ಒಂದು ಸಭೆಯಲ್ಲಿ ಆಸೀನರಿರುವಂತಹ ಎಲ್ಲ ಸ್ನೇಹಿತರೆ ಹಾಗೂ ನಮ್ಮ ಜನಪ್ರಿಯ
ನಮ್ಮ ಬಾಸ್ ಅಂತಾನೆ ನಾವು ಅಂತೀವಿ ಅವರಿಗೆ. ನಮ್ಮ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ CN ಬಲಣ್ಣ ಅವರನ್ನು ಸ್ಮರಿಸುತ್ತಾ, ಬಂಧುಗಳೇ, ಇವತ್ತು ಈ ಒಂದು ಸುಂದರ ಸಮಾರಂಭದಲ್ಲಿ ಹೊಸದಾಗಿ ಅಧ್ಯಕ್ಷರು ಮತ್ತು ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಒಂದು ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡಿಬೇಕಾಗಿತ್ತು. ಆದರೆ ಅದನ್ನು ಬೇರೆ ದಿವಸ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತಹ ವಿಚಾರ ಏನು ಅಂದರೆ, ನಮ್ಮ ನೌಕರ ಬಂಧುಗಳಿಗೆ ಜ್ವಲಂತ ಸಮಸ್ಯೆಗಳು ತುಂಬ ಇವೆ. ಆ ಒಂದು ಜ್ವಲಂತ ಸಮಸ್ಯೆಗಳನ್ನ ಕುರಿತು ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ, ಈಗ ಅಧ್ಯಕ್ಷರು ಮತ್ತು ಖಜಾಂಚಿಗಳು ಮತ್ತು ರಾಜ್ಯ ಪರಿಷತ್ತು ಕಾರ್ಯದರ್ಶಿಗಳು ನಾವೇ ಪ್ರಮುಖವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೇನೆ ಭಾರ ಬಿಡೋದು ಬೇಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬದುಕಿಗೆ ಆಸರೆಯಾಗಿರುವ ಹೈನೋದ್ಯಮಕ್ಕೆ ಸರ್ಕಾರ ಹೆಚ್ಚಿನ ನೆರವು ನೀಡಬೇಕು. ಹಾಲಿನ ದರ ಹೆಚ್ಚಳದೊಂದಿಗೆ ಪ್ರೋತ್ಸಾಹ ಧನವನ್ನ ಪ್ರತಿ ತಿಂಗಳು ನೀಡುವ ಕೆಲಸವಾಗಬೇಕೆಂದ ಶಾಸಕ CN ಬಾಲಕೃಷ್ಣರವರು ಹಿರಿಸಾವೆಯಲ್ಲಿ 71ನೇ ಸಹಕಾರ ಸಪ್ತಾಹದಲ್ಲಿ ಹೇಳಿದರು. ಸರ್ವರು ಸಮಾನರು, ಸರ್ವರಿಗೂ ಸಮಾನತೆ ಸಿಗಬೇಕೆಂಬ ಆಶಯದೊಂದಿಗೆ ತಾಲೂಕಿನಲ್ಲಿ ನೂತನ ಸಂಘಟನೆ ಕರ್ನಾಟಕ ದಲಿತ ಸಮನ್ವಯ ಸಮಿತಿ ಆರಂಭ. ಸಮಿತಿಯಡಿ ಕಾಲೇಜು ಮಕ್ಕಳಿಗೆ ಜಾನಪದ ಕಲೆ ಕಟ್ಟಿಕೊಡುವ ಕೆಲಸ. ಸಂಘಟನೆಗೆ ಹಲವರ ಶುಭ ಹಾರೈಕೆ. ಚನ್ನರಾಯಪಟ್ಟಣ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಚುನಾವಣೆ. ಅಧ್ಯಕ್ಷರಾಗಿ BCM ಇಲಾಖೆಯ ಜಗನ್ನಾಥ್ ಗೌಡ, ಖಜಾಂಚಿಯಾಗಿ ಆರೋಗ್ಯ ಇಲಾಖೆಯ ಕೃಷ್ಣೇಗೌಡ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಶಿಕ್ಷಣ ಇಲಾಖೆಯ ಪ್ರಮೋದ್ ಅವಿರೋಧ ಆಯ್ಕೆ. ನೂತನ ಪದಾಧಿಕಾರಿಗಳಿಗೆ ನಿರ್ದೇಶಕರಿಂದ ಅಭಿನಂದನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.